ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 579ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನ ತಾನು ಬಂದ ವಿಷಯವನ್ನು ಸೀತೆಗೆ ಹೇಳಬೇಕು, ಹೇಳಬಾರ್ದು, ಹೇಳಿದರೆ ಏನಾಗ್ತದೆ, ಹೇಳದಿದ್ರೆ ಏನಾಗ್ತದೆ ಅನ್ನುವಂಥ ಎರಡೂದರ ಬಗ್ಗೆ ಆಲೋಚನೆ ಮಾಡ್ತಾ ಒಂದು ತೀರ್ಮಾನಕ್ಕೆ ಬರ್ತಾನೆ. ಇಲ್ಲ, ಬರೋದು ಬಂದೇ ಹೇಳಿ ಹೋಗಬೇಕು, ಆದರೆ ಗಡಿಬಿಡಿ ಮಾಡುವಂಗಿಲ್ಲ. ಅಲ್ಲಿ ವಾಲ್ಮೀಕಿ ಯಾವುದು ಕೆಲಸ ನೀವು ಗಡಿಬಿಡಿಯಿಂದ ಮಾಡ್ತೀರಿ ಅದು ಗಡಿಬಿಡಿಯಿಂದ ಇದು ಹಾಳಾಗ್ತಿದೆ ಅಂತ ಹೇಳ್ತಾರೆ. ಅದನ್ನೇ ಮುಂದುವರ್ಷ ವಾಲ್ಮೀಕಿಯವರು ಹೇಳ್ತಾರೆ, ಸಂದರ್ಭ ಸಮಯೋಚಿತ ಕಾರ್ಯ ಸೂರ್ಯಕಿರಣದಂತೆ ಓಡಿಸುವುದು ಕತ್ತಲ. ಮತ್ತಿಲ್ಲಿ ಅಲಂಕಾರದ ಹೋಲಿಕೆ. ಯಾವ ರೀತಿ ಸೂರ್ಯ ಉದಯ ಆದ ತಕ್ಷಣ ಅವನ ಕಿರಣದಿಂದ ಕತ್ತಲ ಓಡಿ ಹೋಗ್ತದಲ್ಲ, ಅದೇ ರೀತಿಯಾಗಿ ನಾವು ಕಾರ್ಯ ಹ್ಯಾಂಗೆ ಮಾಡಬೇಕಾದ್ರೆ ಸಂದರ್ಭೋಚಿತ ಇರಬೇಕು ಮತ್ತು ಸಮಯೋಚಿತ ಇರಬೇಕು. ಸಂದರ್ಭಕ್ಕೆ ತಕ್ಕಂತೆ ಮಾಡಬೇಕು, ಸಮಯಕ್ಕೆ ತಕ್ಕಂತೆ ಕಾರ್ಯವನ್ನು ಮಾಡಿದರೆ ಅದು ಯಶಸ್ವಿ ಆಗ್ತಿದೆ. ಮುಂದುವರೆಸಿ ಹೇಳ್ತಾರೆ, ಅನಿಶ್ಚಿತ ನಿರ್ಧಾರ ನೀಡದು ಫಲ. ನಿರ್ಧಾರದಾಗ ನಿಶ್ಚಿತ ಇರಬೇಕು, ಫರ್ಮ್ನೆಸ್ ಇರಬೇಕು, ಕನ್ಫರ್ಮ್ಡ್ ಇರಬೇಕು. ಫರ್ಮ್ನೆಸ್ ಇರಲಿಲ್ಲ ಅಂದ್ರೆ, ಸ್ಥಿರತೆ ಇರಲಿಲ್ಲ ಅಂದ್ರೆ ನಿರ್ಧಾರದಲ್ಲಿ ಅದು ಯಶಸ್ವಿ ಆಗೋದಿಲ್ಲ. ಯಾವುದೇ ನಿರ್ಧಾರ ತೊಗೊಂಡ್ರೆ ಆ ನಿರ್ಧಾರದಲ್ಲಿ ಏನಿರಬೇಕು, ನಿಶ್ಚಿತತೆ ಇರಬೇಕು. ನಾ ಇದನ್ನು ಮಾಡೇ ತೀರ್ತೀನಿ ಅನ್ನೋಂಗೆ ನಿಶ್ಚಿತ ಇರಬೇಕು. ಬಲ್ಲೆನೆಂಬ ನಟನೆ ದೂತರು ಕೆಡಿಸುವರು ಕಾರ್ಯ. ನೋಡಿ, ಪ್ರತಿಯೊಂದು ಪ್ರೌಢ ಹೇಳ್ತಾ ಇದ್ದಾನೆ, ಎಲ್ಲ ನನಗೆ ಬಲ್ಲೆನೋ, ಎಲ್ಲ ಮಾಡ್ತೇನೆ ಬೇಡ ಅಂತ ಏನು ಹೇಳ್ತಾರಲ್ಲ, ಅಂತಹ ದೂತರು ಏನು ಮಾಡ್ತಾರೆ, ಅಂಥ ನಟನೆ ಮಾಡಿ ನನಗೆ ಎಲ್ಲ ಗೊತ್ತಿದೆ ಅನ್ನೋಂಥ ನಟನೆ ಮಾಡುವಂಥ ದೂತರಿಂದ ಏನಾಗ್ತದೆ, ಕಾರ್ಯ ಹಾಳಾಗ್ತಿದೆ, ಬಂದ ಕಾರ್ಯ ಹಾಳಾಗ್ತಿದೆ, ಕೊಟ್ಟ ಕಾರ್ಯ ಹಾಳಾಗ್ತಿದೆ. ಏನು ಮಾಡ್ಬೇಕಂದಿರ್ತಾರಲ್ಲ, ಎಲ್ಲ ಮಾಡ್ತಾರೆ ಅಂತ ಹೇಳಿ ಹೋಗ್ತಾರಲ್ಲ, ಅವ್ರ ಕಡೆ ಸಿಗ್ತದಲ್ಲ, ಅದೆಲ್ಲ ಹಾಳಾಗಿ ಹೋಗ್ತಿದೆ. ಕೆಡಬಾರದು ಕಾರ್ಯ ನನ್ನಿಂದ. ನಾ ಬಂದ ಕಾರ್ಯ ಏನೋ ಸೀತೆ ಸುದ್ದಿ ತೊಗೊಂಡು ಹೋಗಬೇಕು, ಈ ಕಾರ್ಯ ನಾನು ಬಂದು ಹೋಗೋದಕ್ಕೆ ಇದು ಕೆಟ್ಟಿರಬಾರ್ದಂದೆ. ನಾ ಏನು ನನಗೆ ಸುಗ್ರೀವ ಮತ್ತು ರಾಮ ನನಗೆ ಕಾರ್ಯ ಕೊಟ್ಟಾರೆ, ಅದನ್ನು ಅಲ್ಲಿ ರಾಮ ಹೇಳಿರ್ತಾನೆ, ಉಂಗುರ ಕೊಟ್ಟಿರ್ತಾನೆ ಸೀತೆಗೆ, ಇದನ್ನು ತೋರಿಸು, ಸೀತೆ ಏನು ಹೇಳ್ತಾ ಕೇಳ್ಕೊಂಬ ಅಂತ. ಅದನ್ನು ರೆಸ್ಪಾನ್ಸಿಬಿಲಿಟಿ ಹನುಮಾನನಿಗೆ ಕೊಟ್ಟಿರ್ತಾನೆ. ಕೆಡಬಾರದು ಕಾರ್ಯ ನನ್ನಿಂದ, ಅಶಕ್ತನಾಗಬಾರದು ನಾ, ಕೆಲಸ ನೆರವೇರಿಸದೆ ನಾ ಹಿಂದಿರುಗಬಾರದು ಸಾಧ್ಯವೇ. ಕೆಲಸ ಮಾಡೇನೆ ಹೋಗಬೇಕು ನಾ ಕಿಷ್ಕಿಂದಕ್ಕೆ, ಕೆಲಸ ಇಲ್ಲದ ಕಿಷ್ಕಿಂದಕ್ಕೆ ಹೋಗಂಗಿಲ್ಲ. ಅಂದರೆ ಸೀತೆಗೆ ಭೇಟಿ ಆಗಬೇಕು, ಸೀತೆ ಬಗ್ಗೆ ವಿಚಾರ ಮಾಡಬೇಕು, ಆಕೆಯಿಂದ ನಾನು ಸಂದೇಶಗಳನ್ನು ಪಡಿಬೇಕು, ತೊಗೊಂಡು ರಾಮನಿಗೆ ಹೋಗಬೇಕು, ಈ ಕಾರ್ಯ ಮಾಡಬೇಕು. ಈ ಕಾರ್ಯ ಮಾಡದೆ ನಾನು ಹಿಂದಿರುಗಬಾರ್ದಂತ ನಿಶ್ಚಯ ಮಾಡ್ಕೊಳ್ತಾನೆ. ಅಂಜದೆ ನಂಬುವಳೆ ಸೀತೆಯನ್ನ ಮಾತು. ಮತ್ತಲ್ಲಿ ಸಂದೇಹ. ನಾವೊಂದು ವೇಳೆ ಸೀತೆ ಮುಂದೆ ನಿಂತ ನಾ ಹೇಳಕ್ಕಾಯ್ತಂದ್ರೆ ಸೀತೆ ಅಂಜುವುದಿಲ್ಲವಾ, ಹೆದರ್ಕೊಂಡು ಮತ್ತೇನು ರಂಪಾಟ ಮಾಡಬಾರ್ದು. ಪ್ರಶ್ನಿಸುತ್ತ ಮನದಲ್ಲಿ ಮಾರ್ಗೋಪಾಯ ನುಡಿದ ಹನುಮ. ಇವೆಲ್ಲ ಪ್ರಶ್ನೆ ಮಾಡ್ಕೊತಾನೆ, ತಾನೇ ಆಲೋಚನೆಯಲ್ಲಿ ಒಂದು ಮಾರ್ಗವನ್ನು ಹುಡುಕ್ತಾನೆ. ಯಾವ ಮಾರ್ಗ ಅಂದ್ರೆ, ಮಾಡಲು ರಾಮನ ಗುಣಗಾನನ. ಏನು ಮಾಡಬೇಕು, ಮ್ಯಾಗ ಕೂತ್ಕೊಂಡು ಗಿಡದಾಗ ರಾಮನ ಗುಣಗಾನ ಮಾಡಬೇಕಲ್ಲ. ರಾಮನ ಗುಣಗಾನ ಕೇಳಿದ ತಕ್ಷಣ ಆಕೆ ಆಶ್ಚರ್ಯ ಆಗ್ತಿದೆ. ನನ್ನ ಗಂಡನ ಗುಣಗಾನ ಯಾರು ಇವರು, ಯಾರು ಅವ್ರದ್ದು ಯಾರೇ ಸಂಬಂಧಿಕರಿದ್ದಾರೆ ಅಥವಾ ಅವ್ರ ರಾಮನ ಬಗ್ಗೆ ತಿಳಿದವರಿದ್ದಾರೆ, ಭಕ್ತರಿದ್ದಾರೆ, ಯಾರು ಆಗಿರಲೇಬೇಕು. ರಾಮನ ಗುಣಗಾನ ಮಾಡಿದ್ರೆ ರಾಮ ಗುರ್ತಿದ್ದವ ಇರಬೇಕಲ್ಲ. ಆಶ್ಚರ್ಯ ಹುಟ್ಟಿ ಆಕೆಯಲ್ಲಿ ಏನಾಗ್ತಿದೆ, ಒಂದು ಕುತೂಹಲ ಹುಡ್ತದೆ, ಯಾರು ಏನಂತ ಆಕೆಯಲ್ಲೇ ನನ್ನನ್ನು ಕೇಳ್ಬೋದಲ್ಲ. ಅದು ಈ ಯೋಜನೆ ಬೆಸ್ಟ್ ಇದೆ. ಅಂದ್ರೇನೋ, ಮಾಡಲು ರಾಮನ ಗುಣಗಾನನ ಅಂಜದೇ ಸೀತೆ ಹರಿಸುವಳು ನನ್ನತ್ತ ಗಮನ. ರಾಮನ ಹೆಸರು ಕೇಳಿದ ತಕ್ಷಣ ಆಕೆ ಮಾಡ್ತಾರೆ, ಹೆದರಿಕಿಲ್ಲದ ನನ್ನತ್ತ ಗಮನ ಹರಿಸ್ತಾಳೆ. ಪವಿತ್ರ ಸಭ್ಯ ಶಬ್ದಗಳಿಂದ ರಾಮನಾಮ ಜಪಿಸಿದರೆ. ನೋಡಿ, ಒಂದು ಬೋಧನೆ ಇದೆ. ರಾಮ ಭಕ್ತಿಯಲ್ಲಿ ರಾಮ ತೋರ್ಕೆ ಭಕ್ತಿ ಅಲ್ಲ, ಬಟ್ಟೆ ಹಾಕ್ಕೊಂಡು ನಾಮ ಕೊರ್ಕೊಂಡು ಕೈಯಾಗಿ ಜೆಂಡ ಹಿಡ್ಕೊಂಡು ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ರಾಮ ಸಿಗುವುದಿಲ್ಲ. ಇಲ್ಲಿ ಹನುಮಾನ ಹೇಳ್ತಾನೆ, ವಾಲ್ಮೀಕಿಯವರು ಹೇಳ್ತಾರೆ, ಪವಿತ್ರ ಸಭ್ಯ ಶಬ್ದಗಳಿಂದ. ಶಬ್ದಗಳ ಹೀಗಿರಬೇಕಲ್ಲ, ಯಾರಿಗೆ ಭಯವನ್ನು ಹುಟ್ಟಿಸಬಾರದು, ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಬಾರದು. ಮೊದಲು ಶುದ್ಧ ಭಾವನೆ ಇರಬೇಕು. ಯಾವುದೇ ಒಂದು ಲಾಭಕ್ಕಾಗಿ ರಾಮನಾಮ ಜಪ ಮಾಡುವ ಹಾಗಿಲ್ಲ. ವೋಟ್ ಬ್ಯಾಂಕಿಗಾಗಿಯೋ
ಅಥವಾ ಇನ್ನು ಯಾರನ್ಯಾರೇ ಪ್ಲೀಸ್ ಮಾಡುವುದಕ್ಕಾಗಿಯೋ, ಜನರನ್ನು ಮೂರ್ಖ ಮಾಡುವುದಕ್ಕಾಗಿಯೋ, ಮತ್ಯಾವ ಸ್ವಲಾಭಕ್ಕಾಗಿ ರಾಮನಾಮ ಜಪ ಮಾಡಬಾರದು. ಅಲ್ಲಿ ಏನಿರಬೇಕೋ, ಮನಸ್ಸು ಪವಿತ್ರ ಇರಬೇಕೋ, ಸಭ್ಯತೆ ಇರಬೇಕು. ಸಭ್ಯತೆ ಭಾಳ ಮುಖ್ಯ ಇಲ್ಲಿ. ಟಾಲರೆನ್ಸ್ ಇರಬೇಕು. ಆ ಸಭ್ಯತೆ ಇರಲಿಲ್ಲ ಅಂದ್ರೆ ವ್ಯರ್ಥ. ಅದೆಲ್ಲ ರಾಮ ಕಲಿಸೋದನ ಪವಿತ್ರ ಭಾವನೆ ಮತ್ತು ಸಭ್ಯತೆ. ಯಾರು ಪವಿತ್ರ ಭಾವನೆಯನ್ನು ಪವಿತ್ರವಾಗಿ ಇಟ್ಕೊಂಡು ಸಭ್ಯತೆಯಿಂದ ವರ್ತನೆ ಮಾಡ್ತಾರೆ, ನಿಜವಾದ ರಾಮನ ಭಕ್ತರವರು. ರಾಮ ಅವರನ್ನು ಮೆಸ್ತಾನ. ರಾಮನಾಮ ಜಪಿಸಿದರೆ ಬುದ್ಧಿವಂತಿಕೆದಿ ಕೇಳಿ ನನ್ನ ನಂಬೋಳು ಸೀತೆ. ಇದೇ ಒಂದು ಶಾಣತನದಿಂದ, ಸ್ವಚ್ಛ ಮನಸ್ಸಿನಿಂದ ರಾಮನಾಮ ಜಪವನ್ನು ಮಾಡ್ಕೊತ ಹೊಂಟಿನಂದ್ರೆ, ಧ್ಯಾನ ಮಾಡೋಕೈತಿನಂದ್ರೆ ನೇರವಾಗಿ ಅವಳು ಯಾವುದೇ ಸಂಶಯ ಮಾಡ್ದೆ ರಾಮನ ದೂತ ಅಂತ ತಿಳ್ಕೊಂಡು ಅವಳು ನನ್ನನ್ನು ನೆಂಬುತ್ತಾಳೆ. ಪ್ರಾಂಜಲ ಮನಸ್ಸಿನ ಹನುಮ ನೋಡುತ್ತಾ ಸೀತೆಯನ್ನು. ನೋಡ್ರಿ, ಹನುಮನಲ್ಲಿ ಪ್ರಾಂಜಲ ಮನಸ್ಸಿತ್ತು, ನಿರ್ದೋಷಿ ಮನಸ್ಸಿತ್ತು, ನಿರ್ಮಲ ಮನಸ್ಸಿತ್ತು, ಯಾವುದೇ ಲಾಭ ಇಲ್ಲ, ಆಶೆ ಇಲ್ಲ, ಏನೂ ಇಲ್ಲ. ಶುದ್ಧ ಮನುಷ್ಯನ ಹನುಮ ಸೀತೆಯನ್ನು ನೋಡುತ್ತಾ ಸೀತೆಯನ್ನು ಯೋಚಿಸುತ್ತಾ, ಇವಳನ್ನು ಹೇಗೆ ನನ್ನನ್ನು ಆಕರ್ಷಿಸಬೇಕೋ, ಹೇಗೆ ಇವಳಿಗೆ ನಾನು ಮಾತಾಡಬೇಕು, ಬಂದ ಸುದ್ದಿ ಹೇಳಬೇಕಂತ ಯೋಚಿಸುತ್ತಾ ಕುಳಿತ ಕೊಂಬೆಗಳ ಮಧ್ಯೆ, ಬಂದೇನು ಗಿಡದಾಗಿದ್ದಲ್ಲ, ಗಿಡದ ಕೊಂಬೆಗಳ ಮಧ್ಯೆನ ಕೂಡ್ತಾನೆ. ಯೋಚಿಸಿ ಹಲವು ಯೋಜನೆ ಹನುಮ ಆರಂಭಿಸಿದ, ಕೇಳಿಸುವಂತೆ ಸೀತೆಗೆ ರಾಮನ ಕತೆ ಮಧುರಾಕ್ಷರದಿ. ಯೋಚನೆ ಮಾಡಿಬಿಟ್ಟ, ಏನು ಮಾಡುವಂಗಿಲ್ಲ, ಇಲ್ಲೇ ಗಿಡದ ಕೊಂಡ್ಮ್ಯಾಗ ಕೊಂಡನು ರಾಮನ ಜಪ ಮಾಡಲಿಕ್ಕೆ ಶುರು ಮಾಡೋಣ, ರಾಮನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡೋಣ. ರಾಮನ ಜಪ, ರಾಮನ ಕತೆ ಕೇಳಿದಂದ್ರೆ ನಿರ್ಭಯವಾಗಿ ಸೀತೆ ನನ್ನತ್ತ ಗಮನ ಹರಿಸ್ತಾಳೆ ಮತ್ತು ನನ್ನೊಂದಿಗೆ ಮಾತಿಗೆ ಇಳಿತಾಳೆ ಅಂತ ಒಂದು ನಿರ್ಧಾರ ಮಾಡಿಕೊಂಡು ಶುರು ಮಾಡ್ತಾನೆ. ಕುದುರೆ, ಆನೆ, ರಥ ಖ್ಯಾತಿಯ ಇಕ್ಷ್ವಾಕು ಕುಲದ, ಇಕ್ಷ್ವಾಕು ವಂಶ ಮಾರೀಚನಿಂದ ಹಿಡ್ಕೊಂಡು ರಾಮನವರೆಗೆ 63 ತಲೆಮಾರುಗಳು ಅವರೆಲ್ಲನೂ ಸಾಮ್ರಾಟರನ್ನ ಇದ್ದರು. ಅವರು ಒಂದೊಂದು ಕೊಡುಗೆನ ಕೊಟ್ಟಾರೆ ಈ ಭಾರತ ಭೂಮಿಗೆ. ಸಾಕಷ್ಟು ಸಂಖ್ಯೆಯಲ್ಲಿ ಕುದುರೆಗಳನ್ನು ಹೊಂದಿದ್ರು ಅವರು, ಆನೆಗಳನ್ನು ಆನೆ ಬಲ, ಕುದುರೆ ಬಲ, ರಥಗಳ ಬಲ ಇತ್ತು. ಈ ಬಲಗಳ ಖ್ಯಾತಿಯನ್ನು ಹೊಂದಿದಂಥ ಇಕ್ಷ್ವಾಕು ಕುಲದ ವೈಭವಪುರಿತ ರಾಜನಿದ್ದ ದಶರಥ ನಾಮ ಶುರು ಮಾಡಿದಿಲ್ಲಿ ರಾಮನ ಕತೆ. ರಾಮನ ತಂದೆ ಯಾರು? ದಶರಥ ಹೇಗೆ ಇಕ್ಷ್ವಾಕುಲದ. ಇಕ್ಷ್ವಾಕುಲ ಹೆಂಗಿತ್ತಂದ್ರೆ ವೈಭವಪುರಿತ ಕುಲ, ದೊಡ್ಡ ಕುಲ, ನಾಮಾಂಕಿತ ಕುಲ ಇತ್ತು. ಆ ಕುಲದ ಒಬ್ಬ ಶ್ರೇಷ್ಠ ವ್ಯಕ್ತಿ, ವೈಭವಪುರಿತ ರಾಜ ಯಾರಪ್ಪ ಅಂದ್ರೆ ದಶರಥ ನಾಮ. ರಾಜಋಷಿ, ಗುಣ ಶ್ರೇಷ್ಠೋತ್ತಮ, ತಪಸ್ವಿ, ಸಮ ಚಕ್ರವರ್ತಿ ಕುಲಜ, ಇಂದ್ರ ಸಮ ಬಲ್ಲನು. ಇಲ್ಲಿ ದಶರಥನ ಗುಣಗಾನ ಮಾಡ್ತಾರೆ. ದಶರಥ ಹೇಗಿದ್ದಪ್ಪ ಅಂದ್ರೆ ರಾಜಋಷಿ ಇದ್ದವನು, ಗುಣದಲ್ಲಿ ಶ್ರೇಷ್ಠೋತ್ತಮ, ಮಹಾ ತಪಸ್ವಿಗಳಿಗೆ ಸಮನಾದವ. ಮುಂದೆ ಚಕ್ರವರ್ತಿ ಕುಲಜ, ಚಕ್ರವರ್ತಿ ಇವರೆಲ್ಲ ಎಷ್ಟೆಲ್ಲ ಭರತ, ರಾಘವಂಶ, ಸೂರ್ಯವಂಶ, ಇವೇನು ಎಲ್ಲರೂ ಇವರು ಇಕ್ಷ್ವಾಕು ವಂಶದವರೇ, ಸಮ್ರಾಟರನ್ನೇ. ಇವರು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಪುರಾಣಗಳಲ್ಲಿ ಮತ್ತು ಕೆಲವೊಂದು ಕಥೆಗಳಲ್ಲಿ ಈ ಸೂರ್ಯಚಂದ್ರಕ್ಕೆ ಹೋಗಿ ಹೋಲಿಸ್ತೇವೆ ನಾವು. ಇವರು ವಂಶದಲ್ಲಿನೇ ಹುಟ್ಟಿ ಬೆಳೆದ ಮಹಾಪರಾಕ್ರಮಿಗಳು, ಸೂರ್ಯವಂಶಿ ಅಂತ ಕರೀತಾರೆ. ಭರತವಂಶಿ, ಭರತನ ಧರ್ಮಸೂತ್ರಗಳು ಬಂದದ್ದು. ಇವತ್ತು ನಾವು ಪಾಲಿಸೋದು ಸಮ್ರಾಟ ಭರತನ ಧರ್ಮಸೂತ್ರಗಳು. ರಘುವೀರ್ ಅಂತ ಬರ್ತಾನ. ಎಲ್ಲ ಇವ್ರದ್ದು 63 ತಲೆಮಾರುಗಳಲ್ಲಿ ಎಷ್ಟು ಜನ ಅದರಲ್ಲ, ಎಲ್ಲ ಮ್ಯಾಕ್ಸಿಮಮ್ ಎಲ್ಲರೂ ಚಕ್ರವರ್ತಿ ಮಹಾಸಮ್ರಾಟರಿಗೇನೆ ಬಾಳ್ಯಾರ. ಅದಕ್ಕೆ ಅಂತಹ ಚಕ್ರವರ್ತಿ ಕುಲದ ಇದು ಎಂಪೈರ್, ಇದು ದೊಡ್ಡ ಎಂಪೈರಿನ ಚಕ್ರವರ್ತಿ ಕುಲದ ಇಂದ್ರ ದೇವತೆಗಳ ರಾಜ್ಯ. ಇಂದ್ರನಲ್ಲ, ಇಂದ್ರನಿಗೆ ಸಮಬಲ ಹೊಂದಿದಂಥ ವಂಶದಿದು. ಬಲ್ಲನು ರಾಮ ಯಾರಪ್ಪ ಅಂದರೆ ದಶರಥ ಕೂಡ ಇಂದ್ರನಿಗೆ ಸಮನಾದಂಥ ವ್ಯಕ್ತಿ ಆಗಿದ್ದಾನೆ. ಸದ್ಗುಣಿ, ಪರಾಕ್ರಮಿ, ರಾಜೋತ್ತಮ, ಸಕಲರಿಗೆ ಕಲ್ಯಾಣ ಬಯಸುವವ, ಭೂಮಂಡಲ ಖ್ಯಾತಿ ದಶರಥ. ಇದೆಲ್ಲ ದಶರಥನ ಬಗ್ಗೆ ಹೇಳಕತ್ತಾನ, ರಾಮನ ತಂದೆ ಬಗ್ಗೆ. ಸದ್ಗುಣಿ, ಒಳ್ಳೆಯ ಗುಣಗಳನ್ನು ಹೊಂದಿದಂಥ ವ್ಯಕ್ತಿ ದಶರಥ. ಪರಾಕ್ರಮಿ, ಯುದ್ಧಗಳಲ್ಲಿ, ಬಹಳಷ್ಟು ಯುದ್ಧಗಳಲ್ಲಿ ನೀವು ನೇರವಾಗಿ ಯುದ್ಧ ಮಾಡಿದಾಗ, ದೇವಾಸುರ ಯುದ್ಧ ಬರ್ತದೆ, ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ನಡೆದಾಗ ಆ ಯುದ್ಧದಲ್ಲಿಯೂ ದಶರಥ ಭಾಗಿಯಾಗಿರ್ತಾನೆ. ರಾಜೋತ್ತಮ, ರಾಜರಲ್ಲಿಯೇ ಅತಿ ಶ್ರೇಷ್ಠ ಉತ್ತಮ ರಾಜ ಇವನು, ರಾಜೋತ್ತಮ. ಸಕಲರಿಗೆ ಕಲ್ಯಾಣ ವಹಿಸುವ, ವೆಲ್ಫೇರ್ ಸ್ಟೇಟ್.
ನಾವಿಲ್ಲೆಲ್ಲ ಹೇಳೋ ಕಾಲಕ್ಕೆ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಇಕನಾಮಿಕ್ಸ್ ಏನು ಹೇಳಿದ್ರಿಲ್ಲ ಹೇಳೋ ಕಾಲಕ್ಕೆ ನಾವು ಈ ವೆಲ್ಫೇರ್ ಸ್ಟೇಟ್ ಅನ್ನೋದೇನಾದರೂ ಇವೆಲ್ಲನೂ ಫಾರಿನ್ ಅಂತ ತಿಳಿದ್ಬಿಡ್ತೀವಿ ನಾವು. ವಿದೇಶದಾಗಿಲ್ಲ. ಕಲ್ಯಾಣ ರಾಜ್ಯ ನಮ್ಮದೇ. ಅಯ್ಯೋ, ರಾಮನ ರಾಜ್ಯವೇ ಕಲ್ಯಾಣ ರಾಜ್ಯ. ಕಲ್ಯಾಣ ಪದಗಳೇನಿಲ್ಲ, ಸಮಷ್ಟಿ ಹಿತ ಪದಗಳೇನಿದಾವಲ್ಲ, ವ್ಯವಸ್ಥೆಗಳೇನಿಲ್ಲ, ಇವೆಲ್ಲನೂ ತೃತೀಯ ಯುಗದಲ್ಲಿ ಇದ್ದದ್ದನ್ನು ಯಥಾವತ್ತಾಗಿ ಆದಿಕವಿ ವಾಲ್ಮೀಕಿಯವರು ಅದನ್ನು ತಮ್ಮ ರಾಮಾಯಣ ಗ್ರಂಥದಲ್ಲಿ ಅದನ್ನು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡ್ಯಾರ. ಸದ್ಗುಣಿ ಪರಾಕ್ರಮಿ ರಾಜೋತ್ತಮ ಸಕಲರಿಗೆ ಕಲ್ಯಾಣ ಬಯಸುವವ ಭೂಮಂಡಲ ಖ್ಯಾತಿ ದಶರಥ. ಇಡೀ ಭೂಮಂಡಲದಲ್ಲಿ ಅಗದಿ ಖ್ಯಾತಿಯನ್ನು ಹೊಂದಿದಂಥ ಮಹಾಚಕ್ರವರ್ತಿ ಯಾರಪ್ಪ ಅಂದ್ರೆ ದಶರಥ. ಶ್ರೇಷ್ಠ ಧನುರ್ಧಾರಿ. ಅವನು ಧನುರ್ವಿದ್ಯದಲ್ಲಿ ಅಂದರೆ ಬಾಣಗಳನ್ನು ಬಿಡುವುದರಲ್ಲಿ ಶ್ರೇಷ್ಠ ಇರ್ತಾನೆ. ಶ್ರೇಷ್ಠ ಧನುರ್ಧಾರಿ. ಶಬ್ದವೇದಿ ಇರ್ತಾನೋ, ಅದನ್ನೇ ಶ್ರವಣಕುಮಾರ್ ಹತ್ತೆ ಕಾಲಕ್ಕೆ ಶಬ್ದವೇದಿಯನ್ನು ಬಾಣ ಬಿಟ್ಟನ ಶ್ರವಣಕುಮಾರಿಗೆ ಹತ್ತಿರ್ತದೆ. ಧನುರ್ಧಾರಿ. ಪುರುಷೋತ್ತಮ. ಚಂದ್ರಮುಖ ರಾಮ. ಇಲ್ಲಿ ನೋಡಿ, ದಶರಥನವರಿಗೆ ಬಂದ ಖ್ಯಾತಿ. ಸದ್ಗುಣಿ ಪರಾಕ್ರಮಿ ರಾಜೋತ್ತಮ ಸಕಲರಿಗೆ ಕಲ್ಯಾಣ ವಯಸ್ಸು ಭೂಮಂಡಲ ಖ್ಯಾತಿ ದಶರಥ. ಅವನ ಮಗ ಯಾರಪ್ಪ ಅಂದ್ರೆ ಶ್ರೇಷ್ಠ ಧನುರ್ಧಾರಿ ರಾಮ, ಪುರುಷೋತ್ತಮ, ಚಂದ್ರಮುಖಿ ರಾಮ, ಹಿರಿಯ ಪುತ್ರ ದಶರಥನ ಹಿರಿಯ ಪುತ್ರ ರಾಮ. ರಾಮನ ಬಗ್ಗೆ ಶುರುವಾತಿಲ್ಲ ಗುಣಗನ. ಶ್ರೇಷ್ಠ ಧನುರ್ಧಾರಿದ್ದ ರಾಮ. ಆ ಶಬ್ದವೇದಿನ ಅವನು ಒಂದು ಕಡೆ ಅದೇ ಸೀತೆ ಹೇಳ್ತಾರಲ್ಲ, ನಾ ಇಲ್ಲದನಂತ ಗೊತ್ತಾತಂದ್ರೆ ಅವನು ಎಲ್ಲಿದನ ರಾಮ ಲಕ್ಷ್ಮಣ, ಅಲ್ಲಿಂದನೇ ಬಾಣದಿಂದ ಈ ರಾಕ್ಷಸರನ್ನು ಸಂಹಾರ ಮಾಡಬಹುದು, ರಾವಣನನ್ನು ಸಂಹಾರ ಮಾಡಬಹುದು ಅಂಥೇಳಿ ರಾಮನ ಧನುರ್ವಿದ್ಯೆ ಬಗ್ಗೆ ಸೀತೆ ಕೂಡ ಹೇಳಿರ್ತಾಳೆ. ಮುಂದೆ ರಾಮ ಹಿರಿಯ ಪುತ್ರ. ರಾಮ ಏನಂದ್ರೆ ಹಿರಿಯ ಪುತ್ರ, ದಶರಥನ ಹಿರಿಯ ಪುತ್ರ. ಶತ್ರುನಾಶಕ, ಜನರಕ್ಷಕ. ಶತ್ರುಗಳನ್ನು ಸಂಹರಿಸುವಂಥ ರಾಮ, ಜನರನ್ನು ರಕ್ಷಿಸುವಂಥ ರಾಮ. ಸಕಲ ರಕ್ಷಕ ಅಂದರೆ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುವಂಥ ರಾಮ. ಧರ್ಮನಿಷ್ಠ ರಾಮ. ಧರ್ಮದಂತೆ ನಡೆದುಕೊಳ್ಳವ. ಧರ್ಮ ಅಂದರೆ ಈ ಮತಧರ್ಮಗಳಂತ ಹೇಳ್ತಿಲ್ಲ. ಮತಧರ್ಮಗಳ ಕಾನ್ಸೆಪ್ಟ್ ಅಲ್ಲ ಇದು. ದೇವರದಾನೋ ಇಲ್ಲೋ, ಇದ್ರೆ ಹ್ಯಾಂಗೆ ಅದನ್ನು, ಇದೇನು ಒಂದು ಫಿಲಾಸಫಿ ಐತಿಲ್ಲ. ವಾಲ್ಮೀಕಿಯವರು ಅದನ್ನು ಸಂಪೂರ್ಣವಾಗಿ ಯೋಗ ವಾಸಿಷ್ಠದಲ್ಲಿ ತಂದರದನ್ನು, ಸ್ಪಿರಿಚುವಲ್ ಥಾಟ್ಸ್. ಇಲ್ಲಿ ಧರ್ಮ ಅಂದ್ರೆ ಸೂತ್ರಗಳು, ಭರತನ ಸೂತ್ರ, ಧರ್ಮಸೂತ್ರಗಳಂದ್ರೆ ನಾರ್ಮ್ಸ್. ಇವು ವ್ಯಕ್ತಿಗಳ ಮಟ್ಟದಲ್ಲಿ ನಾರ್ಮ್ಸ, ರಾಜ್ಯ ಮಟ್ಟದಲ್ಲಿ ನಾರ್ಮ್ಸ. ಈಗ ಕೋಡ್ ಆಫ್ ಕಂಡಕ್ಟ್ ಹೆಚ್ಚು ಕಡಿಮೆ ಒಂದು ಭಾಷೆ ಇದರ ಹೇಳಬೇಕಾಗಿದ್ರೆ ಈಗಿನ ಮಾಡರ್ನ್ ಭಾಷೆಯಲ್ಲಿ ಹೇಳಬೇಕಾಗಿತ್ತು ಸಂವಿಧಾನ. ಸಂವಿಧಾನನಿಷ್ಠ, ಸಂವಿಧಾನ ಪ್ರಕಾರ ನಡೆದುಕೊಳ್ಳುವಂಥ ವ್ಯಕ್ತಿ ರಾಮ. ಧರ್ಮನಿಷ್ಠ ರಾಮ. ಮಡದಿ ಸಹೋದರನೊಂದಿಗೆ ಹೋದ ವನವಾಸಕ್ಕೆ ವೃದ್ಧ ತಂದೆ ಆಜ್ಞೆಯಂತೆ ವೀರರಾಮ. ಅವರಪ್ಪ ಮುಪ್ಪಾಗಿತ್ತು ದಶರಥ ಆಜ್ಞೆ ಮಾಡಿದಂತೆ ಅವೇನು ಮಾಡಿದ, ಅರಣ್ಯಕ್ಕೆ ಹೊಂಟ. ಕಾಲಕ್ಕೆ ಮತ್ತು ತಮ್ಮ ಮಡದಿ ಬೆನ್ನತ್ತಿದ್ರು, ಅವ್ರನ್ನೂ ತೊಗೊಂಡ. ತಂದೆ ವಚನ ಪಾಲಿಸುವುದಕ್ಕಾಗಿ ಅರಣ್ಯವನ್ನು ಸೇರಿದಂಥ ವೀರರಾಮ ಅಂಥೇಳಿ ಹನುಮ ದಶರಥನಿಂದ ಹಿಡ್ಕೊಂಡು ರಾಮನ ಚರಿತ್ರೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಇನ್ನು ಮುಂದೆ ಇದೇ ರೀತಿಯಾಗಿ ಚರಿತ್ರೆ ಹೇಳ್ತಾ ಸೀತೆಯೊಂದಿಗೆ ಸಂವಾದ ನಡೆಯುವಂಥ ಸಂದರ್ಭವನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.